ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ನ ಮುಂದಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಕಳೆದ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನೇನೆಲ್ಲ ಆಗಿತ್ತು ಅಂತ ನಾನು ಕಳೆದ ಎಪಿಸೋಡಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಗೌರಿ ಮತ್ತು ವಿವೇಕು ಆಫೀಸಲ್ಲಿ ಜಗಳ ಮಾಡ್ಕೊಂಡಿರ್ತಾರೆ. ಸೊ ಗೌರಿಗೆ ನೀವು ಆಫೀಸಲ್ಲಿ ಎಲ್ಲರ ಮುಂದೆ ನನಗೆ ಬೈದಿರ್ತೀರ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಗೌರಿ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗೆ ವಿವೇಕು ಕೂಡ ಗೌರಿ ಕಾರಲ್ಲಿ ಕರ್ಕೊಂಬರೋಕ್ಕೆ ಟ್ರೈ ಮಾಡಿದ್ರು ಕೂಡ ಗೌರಿ ಕಾರಲ್ಲಿ ಬಂದಿರೋದಿಲ್ಲ, ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಬಂದಿರ್ತಾಳೆ. ಸೊ ವಿವೇಕು ಕೂಡ ನಿನಗೆ ಎಷ್ಟು ಹೆಣ್ಣಾಗಿರೋಳು, ನಿನಗೆ ಎಷ್ಟು ಸ್ವಾಭಿಮಾನ ಇರಬೇಕಾದ್ರೆ ನನಗೆ ಎಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಅವರಿಬ್ಬರು ಸ್ವಲ್ಪ ಜಗಳ ಮಾಡ್ಕೊಂಡಿರ್ತಾರೆ. ಒಬ್ಬರು ನಡುವೆ ಒಬ್ಬರಿಗೆ ಕಾಲು ಇಳ್ಕೊಂಡು ಇರ್ತಾರೆ. ಬಟ್ ಮನೇಲಿ ಯಾರೂ ಇರೋದಿಲ್ಲ, ಎಲ್ಲ ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಗೌರಿ ವಿವೇಕ್ ಬಿಟ್ಟರೆ ಬೇರೆ ಯಾರೂ ಮನೇಲಿ ಇರೋದಿಲ್ಲ. ಸೊ ವಿವೇಕ್ಗೆ ತುಂಬ ಹಸುವಾಗಿರುತ್ತೆ. ಸೊ ಗೌರಿ ಮಾಡಿರೋ ಅಡುಗೆ ನಾನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಆಮ್ಲೆಟ್ ಮಾಡ್ಕೊಳಕ್ಕೆ ಹೋದಾಗ ಸೊ ಆಮ್ಲೆಟು ಕೂಡ ಸೀದೋಗ್ಬಿಡುತ್ತೆ. ಆ ಆಮ್ಲೆಟು ಕೂಡ ಅವನಿಗೆ ತಿನ್ನೋಕ್ಕೆ ಆಗೋದಿಲ್ಲ. ಆದ್ರೂ ಗೌರಿ ರಿಕ್ವೆಸ್ಟ್ ಮಾಡ್ಕೋತಾಳೆ, ನಾನು ಮಾಡಿರೋ ಅಡುಗೆನೇ ತಿನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿವೇಕು, ನಾನು ಸ್ವಾಭಿಮಾನಿ, ನೀನು ಮಾಡಿರೋ ಅಡುಗೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನೀರು ಕುಡ್ದಾದರೂ ನಾನು ಜೀವನ ಮಾಡ್ತೀನಿ, ಉಪವಾಸ ಇದ್ದು ಇರ್ತೀನಿ, ನೀನು ಮಾಡಿರೋ ಅಡುಗೆ ನಾನು ಯಾವ ಕಾರಣಕ್ಕೂ ತಿನ್ನೋದಿಲ್ಲ ಅಂತೇಳ್ಬಿಟ್ಟು ವಿವೇಕ್ ತುಂಬ ಹಠ ಮಾಡ್ತಾಯಿರ್ತಾನೆ. ಆಗ ಗೌರಿ ಇದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಇವಾಗ ಮಾಡಿರೋ ಅಡುಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆ ಅಡುಗೆ ಮಾಡಿಕೊಡ್ತೀನಿ ತಿನ್ನಿ ಅಂತ ಹೇಳ್ಬಿಟ್ಟು. ಆದರೆ ವಿವೇಕು, ನಾನು ಸ್ವಾಭಿಮಾನಿ, ನನ್ನ ಸ್ವಾಭಿಮಾನಕ್ಕೆ ನಾನು ಯಾವ ಕಾರಣಕ್ಕೂ ಧಕ್ಕೆ ತಂದುಕೊಡಲ್ಲ ಅಂತೇಳ್ಬಿಟ್ಟು ಏನೂ ತಿಂದಿರಲ್ಲ. ಸೊ ಆಮ್ಲೆಟು ಕೂಡ ಸೀದೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಬಂದುಬಿಟ್ಟು ಫ್ರಿಜ್ಜಲ್ಲಿ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಹಣ್ಣು ಏನಾದರೂ ಇದೆಯಾ ತಿನ್ನೋಣ ಅಂತ ಹೇಳ್ಬಿಟ್ಟು. ನೀರು ಕುಡ್ದಿರ್ತಾನೆ, ಬಟ್ ಅವನಿಗೆ ಸಮಾಧಾನ ಆಗಿರೋದಿಲ್ಲ, ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ. ಸೊ ವಿವೇಕ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಏನಂತಂದರೆ ಅವ್ನಿಗೆ ಹಸು ತಡ್ಕೊಳಕ್ಕಾಗಲ್ಲ. ಸೊ ಅದಾದಮೇಲೆ ಬಂದುಬಿಟ್ಟು ಫ್ರಿಜ್ಜಲ್ಲಿ ಏನಾದರೂ ಫ್ರೂಟ್ಸ್ ಇದೆಯಾ ತಿನ್ನೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಫ್ರಿಜ್ಜಲ್ಲಿ ನೋಡಿದ್ರೆ ಒಂದು ಫ್ರೂಟು ಕೂಡ ಸಿಗೋದಿಲ್ಲ. ಅದಕ್ಕೆ ಗೌರಿ ಇದ್ಬಿಟ್ಟು ಬಂದುಬಿಟ್ಟು ಮತ್ತೆ ಕೇಳ್ತಾಳೆ, ಸೊ ನಿಮಗೆ ಹಸುವಾಗಿದ್ದರೆ ಹೇಳಿ, ನಾನು ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ವಿವೇಕು, ನಾನು ಯಾವುದೇ ಕಾರಣಕ್ಕೂ ನನ್ನ ಸ್ವಾಭಿಮಾನ ನಾನು ಬಿಟ್ಟು ಬದುಕೋದಿಲ್ಲ, ಫ್ರಿಜ್ಜಲ್ಲಿ ಏನಾದರೂ ಫ್ರೂಟ್ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಇಲ್ಲ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ, ತರಿಸ್ಬೇಕು ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ವಿವೇಕು ಮತ್ತೆ ಹೋಗಿ ಫ್ರಿಜ್ಜಲ್ಲಿ ಏನಾದರೂ ಬೇರೆ ಏನಾದರೂ ತಿನ್ನೋದಿದೆಯಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಸೊ ಆವಾಗ ಅವನ ಕೈಗೆ ಒಂದು ಐಸ್ ಕ್ರೀಮ್ ಸಿಗುತ್ತೆ. ಆವಾಗ ಹೇಳ್ತಾನೆ, ಈ ಐಸ್ ಕ್ರೀಮ್ ಆದರೂ ತಿಂದ್ಬಿಟ್ಟು ಸ್ವಾಭಿಮಾನದಿಂದ ನನ್ನ ಹಸುವನ್ನು ನಾನು ನೀಗಿಸ್ಕೊಂಡು ಲೈಫ್ ಲೀಡ್ ಮಾಡ್ತೀನಿ, ನೀನು ಮಾಡಿರೋ ಅಡುಗೆ ನಾನು ಯಾವ ಕಾರಣಕ್ಕೂ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿಗೆ ಕಾಲು ಎಳಿತಾರೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು, ಸರಿ ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಸೊ ಅದಾದಮೇಲೆ ವಿವೇಕ್ ಬಂದುಬಿಟ್ಟು, ಈ ಐಸ್ ಕ್ರೀಮ್ ತಿನ್ನೋ ಬಗ್ಗೆ ಎಲ್ಲರಿಗೂ ಇರೋದಿಲ್ಲ, ಸೊ ಸ್ವಾಭಿಮಾನದಿಂದ ಇರೋರಿಗೆ ಮಾತ್ರ ಐಸ್ ಕ್ರೀಮ್ ತಿನ್ನೋ ಭಾಗ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ಗೌರಿಗೆ ಐಸ್ ಕ್ರೀಮ್ ತೋರಿಸ್ಬಿಟ್ಟು ಹೇಳ್ತಾರೆ. ಸೊ ಆಗ ವಿವೇಕ್ ಐಸ್ ಕ್ರೀಮ್ ತಿಂದಮೇಲೆ ಏನಾಗುತ್ತೆ, ಅವನ ಆರೋಗ್ಯದಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗುತ್ತೆ, ಸೊ ವಿವೇಕನ ಯಾವ ಥರ ಗೌರಿ ಉಳಿಸ್ಕೋತಾಳೆ, ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.